ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾತಿ ಗಣತಿ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ನಿರ್ಧಾರ ತಗೊಳ್ಬೇಕಲ್ಲ, ಅಷ್ಟು ಸಣ್ಣ ವಿಷಯನ ಕ್ಯಾಬಿನೆಟ್ ಎಲ್ಲರ ಕುತೂಹಲದ ಕೇಂದ್ರ ಬಿಂದು ಆಗಿರೋ ಹೊತ್ತಲ್ಲಿ ಕಡೆ ಕ್ಷಣದಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ಹೇಗೆ? ಈ ಮಾಹಿತಿ ಹೊರಬಿದ್ದಿದ್ದು ಎಲ್ಲಿಂದ? ಅಸಲಿಗೆ ಸರ್ಕಾರದಿಂದ ಇದಕ್ಕೆ ಕ್ಲಾರಿಟಿ ಸಿಗುತ್ತಾ? ಕಡೆ ಕ್ಷಣದಲ್ಲಿ ಟ್ವಿಸ್ಟ್, ಅಸಲಿ ಸೀಕ್ರೆಟ್ ಏನು? ಮಾಹಿತಿ ಬಹಿರಂಗವಾಗಿದ್ದು ಎಲ್ಲಿಂದ? ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಷ್ಟು ಸುಲಭವಾಗಿ ದೊಡ್ಡ ತೀರ್ಮಾನವನ್ನು ಏಕಾಏಕಿ ತಗೊಳ್ಳೋಕ್ಕಾಗಲ್ಲ. ಬಟ್ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಕೊಡಬೇಕಿತ್ತು. ಸಂಕಷ್ಟ ಎದುರಾದಾಗ, ಕುರ್ಚಿಗೆ ಥ್ರೆಟ್ ಎದುರಾದಾಗ ಅನಿವಾರ್ಯವಾಗಿ ಈ ಬ್ರಹ್ಮಾಸ್ತ್ರವನ್ನು ಎತ್ತಬೇಕಾಯಿತು ಅಂತಾನೆ ಅಲ್ವಾ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು. ಹಂಗಂತ ಕೈಗೆ ಎತ್ಕೊಂಡ್ರು ಅಂತ ತಾರ್ಕಿಕ ಅಂತ್ಯಕ್ಕೆ ತಲುಪಿಸೋದು ಅಷ್ಟು ಸುಲಭ ಇಲ್ಲ. ಆಕ್ರೋಶ ಯಾವ ರೀತಿ ಭುಗಿಲೇಳ್ತು ನೋಡಿದ್ದೀವಿ. ಬರೀ ಲಿಂಗಾಯತರನ್ನ ಜಾತಿ ಒಡೆದು ತೋರಿಸಿದಿರಿ, ಒಕ್ಕಲಿಗರ ಸಂಖ್ಯೆ, ಲಿಂಗಾಯತ ಸಂಖ್ಯೆ, ಬೇರೆ ಬೇರೆ ಸಮುದಾಯಗಳ ಸಂಖ್ಯೆ ಕಡಿಮೆ ತೋರಿಸಿದಿರಿ, ಸುಮ್ಮನಿರಲ್ಲ ಸರ್ಕಾರ ಬೀಳಿಸ್ತೀವಿ ಅಂತ ರೊಚ್ಚಿಗೆ ಹೇಳ್ತಾ ಇದ್ದ ಹಾಗೆ ಕಡೆ ಕ್ಷಣದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗು, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು, ಈ ಹೊತ್ತಲ್ಲಿ ಕಡೆ ಕ್ಷಣದಲ್ಲಿ ಔಟ್ ಆಗಿದ್ದು ಹೇಗೆ? ಈ ಮಾಹಿತಿ ಮುಸಲ್ಮಾನರಲ್ಲೂ 97 ಜಾತಿಗಳಿವೆ, ಅದರಲ್ಲಿ ಯಾವ ರೀತಿ ಜಾತಿಗಳು ಬರ್ತವೆ ಅನ್ನುವಂಥ ಅಂಕಿಅಂಶ ಇರುವಂಥ ಶೀಟು ದಿಢೀರಂತ ಹೊರಗಡೆ ಬರುತ್ತೆ. ಇಷ್ಟು ದಿನಗಳಿಂದ, ಒಂದು ವಾರದಿಂದ ಬಾಯ್ ಬಡ್ಕೊಳ್ತಿದ್ದಾರೆ, ಆಕ್ರೋಶ ಹೊರಹೊಮ್ಮಿದೆ. ಆದರೂ ಕೂಡ ಒಬ್ಬ ಮಿನಿಸ್ಟರು, ಯಾರೊಬ್ಬರೂ ಕೂಡ ಯಾರೇ ಹೇಳಿದ್ದು ನಿಮಗೆ ಬರೀ ಲಿಂಗಾಯತರಲ್ಲಿ ಜಾತಿ ತೋರಿಸಿದ್ದೀವಿ ಅಂತ, ಬೇರೆ ಬೇರೆ ಮಾಡಿದ್ದೀವಿ ಅಂತ, ಮುಸಲ್ಮಾನರಲ್ಲೂ ಇದೆ ಅದನ್ನು ಮಾಡಿದ್ದೀವಿ ಅಂತ ಯಾರೊಬ್ಬರೂ ಹೇಳಲಿಲ್ಲ. ಬರೀ ನೋಡೋಣ ಮಾಡೋಣ ಅದು ಇದು ನಾವು ಮಾತಾಡ್ತೀವಿ ಕ್ಯಾಬಿನೆಟಲ್ಲಿ ಅಷ್ಟು ಮಾತ್ರ. ಬಟ್ ಇವತ್ತು ಕ್ಯಾಬಿನೆಟ್ ಇರೋ ಹೊತ್ತಲ್ಲಿ ಆ ಶೀಟ್ ಹೊರಗಡೆ ಬರುತ್ತೆ. ಎಲ್ಲಿಂದ ಬಂತು ಅಂದರೆ ಸಹಜವಾಗಿ ಎಲ್ಲ ಮಿನಿಸ್ಟರ್ಗಳಿಗೂ ಅಧ್ಯಯನ ಮಾಡೋಕೆ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿಂದಾನೇ ಬಂದಿರುತ್ತೆ. ಬಟ್ ಯಾವುದು ಅಧಿಕೃತ ಅನ್ನೋದು ಗೊತ್ತಾಗ್ತಿಲ್ಲ. ಅಚ್ಚರಿಗೆ ಕಾರಣ ಆಗಿದೆ ಈ ಅಂಕಿಅಂಶ ನೋಡಿ. ಜಾತಿ ಗಣತಿ ಲೆಕ್ಕಾಚಾರದ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ತೋರಿಸಿ 76,99,425, ಹತ್ತತ್ರ 77 ಲಕ್ಷ. ಆದರೆ ಮುಸ್ಲಿಂ 2B ವರ್ಗೀಕರಣದಲ್ಲಿ ತೋರಿಸಿರೋದು 75,25,880 ಅಂತ. ಸೊ 75 ಲಕ್ಷ ಇಲ್ಲಿ 76 ಪಾಯಿಂಟ್ ಸಮಥಿಂಗ್ 77 ಲಕ್ಷ ಎಲ್ಲಿ? ಅದು ಹೆಂಗೆ 1.5-2 ಲಕ್ಷ ಡಿಫ್ರೆನ್ಸ್ ಬರೋದಕ್ಕೆ ಸಾಧ್ಯ? ಈ ಮಾಹಿತಿ ಬಂದಿದ್ದೆಲ್ಲಿಂದ? ಆ ಮಾಹಿತಿ ಬಂದಿದ್ದೆಲ್ಲಿಂದ? ಈ ದಿಢೀರಂತ ಮುಸಲ್ಮಾನರಲ್ಲೂ ಉಪಜಾತಿಗಳು 97 ಜಾತಿಗಳನ್ನು ತೋರಿಸಿರುವಂಥ ಶೀಟು ಹೊರಗಡೆ ಬಂದಿದ್ದು, ಅದು ಕ್ಯಾಬಿನೆಟ್ ಹೊತ್ತಲ್ಲಿ ಹೊರಗಡೆ ಬಂದಿದ್ದು ಹೆಂಗೆ? ಈಗ ಸೇರಿಸಿದ್ರ, ಮೊದಲೇ ಸೇರಿಸಿದ್ರ, ಈಗ ದಿಢೀರಂತ ಹೊರಗಡೆಯಿಂದ ರೆಡಿ ಮಾಡ್ಕೊಂಡು ಬಂದು ಪ್ರಿಂಟ್ ಹಾಕಿದ್ದ? ಇದೆಲ್ಲ ಅನುಮಾನಗಳು ಈಗ ಎದ್ದಿವೆ. ಸರ್ಕಾರನೇ ಇದಕ್ಕೆಲ್ಲ ಕ್ಲಾರಿಟಿ ಕೊಡಬೇಕಾಗಿದೆ. ಆಕ್ರೋಶ ಸಿಡಿತಾ ಇದ್ದ ಹಾಗೆ ನೋಡಿ ಮಿನಿಸ್ಟರ್ಗಳ ಟೋನ್. ಸಂತೋಷ್ ಲಾಡ್ ಅವ್ರು ಏನಂದ್ರು, ಇದೇನು ಫೈನಲ್ಲ, ಇದು ನಿರ್ಧಾರ ಮಾಡಿಬಿಟ್ಟಿದ್ದೀವ, ತಪ್ಪಾಗಿದೆ ಅಂತ ಇಂಥ ಜಾತಿ ಅವ್ರು ಹೇಳಿದ್ರೆ ಸರಿ ಮಾಡ್ಕೊಂಡ್ರೆ ಆಯ್ತಪ್ಪ, ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಅಂತಾರೆ. ಸೊ ಇದು ತಪ್ಪಾಗಿದೆ ಅನ್ನೋದನ್ನು ಒಬ್ಬೊಬ್ಬರೇ ಅಕ್ಸೆಪ್ಟ್ ಮಾಡ್ತಿರೋದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಇದು ವೈಜ್ಞಾನಿಕವಾಗಿ ನಡೆದಿರುವಂಥ ಸರ್ವೆ ಅಲ್ಲ ಅಂತ. ಎಲ್ಲರೂ ಹೇಳ್ತಿದ್ದಾರಲ್ವ, ಬಹುತೇಕ 100ರಲ್ಲಿ 80 ಜನ ಅಂತೂ, 80 ಜನ ಏನು ಬಹುತೇಕರಂತೂ ನಮ್ಮ ಮನೆಗೆ ಬಂದಿಲ್ಲ ಅನ್ನೋ ಮಾತನ್ನು ಆಡ್ತಿದ್ದಾರೆ. ಅದನ್ನೇ ಹಿಡ್ಕೊಂಡು ಈಗ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಸಮುದಾಯದವರು ಪ್ರೊಟೆಸ್ಟ್ ಕೇಳ್ತಿರೋದು. ಈಗ ನೋಡಿದ್ರೆ ಸರಿ ಇಲ್ಲ ನಮ್ಮ ಜಾತಿ ನಂಬರ್ಸು ಅಂತ ಹೇಳಿದ್ರೆ ಸರಿ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು ಅಂತಾರೆ. ಸೊ ಅಷ್ಟು ತಪ್ಪುಗಳನ್ನು ಸರಿಪಡಿಸೋದಾದರೆ ಮತ್ತೊಮ್ಮೆ ಮಾಡಿಸೇ ಬಿಡ್ಬೋದಲ್ಲ. ಹೊಸದಾಗಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸೋಕೆ ಏನು ಸಮಸ್ಯೆ ಅನ್ನುವಂಥ ಆಕ್ರೋಶ. ಸರಿ 100 ಕೋಟಿ ಖರ್ಚು ಮಾಡಿಸಿದಿರಿ, ಸರಿಯಾಗಿಲ್ದಿರೋದನ್ನು ತಗೊಂಡು ಖರ್ಚು ಮಾಡಿದಿರಿ ಅಂತ ಏನು ಮಾಡೋಕ್ಕಾಗತ್ತೆ? ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಲ್ವಾ? ಸಮುದಾಯಗಳಿಗೆ ಅನ್ಯಾಯ ಆಗಲ್ವಾ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಸಚಿವರ ಚೇಂಜ್ ಆಗಿರುವ ವರಸೆ, ಕಡೆ ಕ್ಷಣದಲ್ಲಿ ಔಟ್ ಆಗಿರುವಂಥ ಮುಸಲ್ಮಾನರಲ್ಲೂ ಇಷ್ಟೆಲ್ಲ ಜಾತಿಗಳಿವೆ ಅನ್ನುವಂಥ ಲೆಕ್ಕಾಚಾರ, ಮುಸಲ್ಮಾನರ ಜನಸಂಖ್ಯೆಯಲ್ಲಿ ಅಲ್ಲೊಂದು ಇಲ್ಲೊಂದು ತೋರಿಸಿರೋದು, ಇದೆಲ್ಲವೂ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋ ಹೊತ್ತಲ್ಲಿ ಈಗ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ. ನೋಡಿ, ಈ ಹೊತ್ತಲ್ಲಿ DK ಶಿವಕುಮಾರ್ ಅವ್ರಿಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಪ್ರಬಲರು ಎಲ್ಲರೂ ಕೂಡ ಬಲ ತುಂಬುತ್ತಿದ್ದಾರೆ. ಅವರು CM ಆಗೋ ಸಮಯ, ಅಧಿಕಾರವನ್ನು ವಹಿಸ್ಕೊಳ್ಳೋ ಸಮಯ ಬಂದಿದೆ ಅಂತ ಆದಿಚುಂಚನಗಿರಿ ಪೀಠದ ಸ್ವಾಮೀಜಿ ಅವರು ಹೇಳಿದರು. ಲಿಂಗಾಯತ ಸಮುದಾಯ ಕೂಡ ಅದು ಹೆಂಗೆ ನಮ್ಮ ಸಮುದಾಯ ಬಿಟ್ಟು ಇವರು ಆಡಳಿತ ಮಾಡ್ತಾರೋ ನೋಡೇ ಬಿಡೋಣ, ಅಂಥ ಸಮಯ ಬಂದರೆ ಸರ್ಕಾರ ಉರುಳಿಸೋಕು ರೆಡಿ. ನಾವೆಲ್ಲ ಒಕ್ಕಲಿಗ ಶಾಸಕರು, ಲಿಂಗಾಯತ ಶಾಸಕರು ಒಂದಾಗ್ಬಿಟ್ರೆ ಇವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂತಹ ನಮ್ಮ ಸಂಖ್ಯೆ ಇಬ್ಬರು ಸೇರಿಬಿಟ್ರೆ, ಇಬ್ಬರು ಏನು ಬೇರೆ ರೆಡ್ಡಿ ಸಮುದಾಯ ಮುನಿಸ್ಕೊಂಡಿದೆ, ಬ್ರಾಹ್ಮಣರು ಮುನಿಸ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಸಮುದಾಯಗಳು ಮುನಿಸ್ಕೊಂಡಿವೆ, ಎಲ್ಲ ಸೇರಿಬಿಟ್ರೆ ಅಲ್ಲೇ 70-80 ಶಾಸಕರಾಗ್ಬಿಡ್ತಾರೆ. ನಮ್ಮನ್ನು ಬಿಟ್ಟು ನೀವು ಹೆಂಗೆ ಸರ್ಕಾರ ಮಾಡ್ತೀರಿ ಅನ್ನೋ ತನಕ ಆಕ್ರೋಶ ಸಿಡಿದಿದೆ. ಸೊ ಮುಖ್ಯಮಂತ್ರಿಗಳು ಏನೀಗ
ದೊಡ್ಡ ನಿರ್ಧಾರ ತಗೊಳ್ಳೋ ಥರ ಕಾಣಿಸ್ತಿಲ್ಲ. ಸೊ ಮೆಸೇಜ್ ಕೊಡೋದು ಕೊಟ್ಟು ಎಲ್ಲಿಡಬೇಕು ಇಟ್ಟು ಸುಮ್ಮನಾಗ್ತಾರ ಸಿದ್ದರಾಮಯ್ಯನವರು. ಮೂಲಗಳ ಮಾಹಿತಿ ಪ್ರಕಾರ ಖರ್ಗೆ ಅವರೇ ಇದನ್ನು ಹಿಂದೆ ತಡೆ ಹಿಡ್ದಿದ್ರಂತೆ. ಇದು ದೊಡ್ಡ ಕಿಡಿ ಹೊತ್ಕೊಂಡು ಬೆಂಕಿ ಹೊತ್ಕೊಂಡು ಉರಿಯೋಕೆ ಕಾರಣ ಆಗುತ್ತೆ, ಬೇಡವೇ ಬೇಡ ಅಂತ. ಆದರೆ ಈಗ ಅನಿವಾರ್ಯವಾಗಿ ಕುತ್ತಿಗೆಗೆ ಬಂದಿರೋದ್ರಿಂದ ರಾಹುಲ್ ಗಾಂಧಿ ಅವರನ್ನೇ ಒಪ್ಪಿಸ್ಕೊಂಡು ಖರ್ಗೆ ಅವರು ಓಕೆ ಅನ್ಬೇಕಾಯ್ತು. ರಾಹುಲ್ ಗಾಂಧಿ ಮುದ್ರೆ ಒತ್ತದ ಮೇಲೆ ಎಲ್ಲರ ಬಾಯಿ ಮುಚ್ಚಿಸಿ ಸಿದ್ದರಾಮಯ್ಯನವರು ಈ ಸ್ಟೆಪ್ ತಗೊಂಡಿದ್ದು ಪಕ್ಷದ ಒಳಗಡೆನೇ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗ ಎಲ್ಲರೂ ಇದಕ್ಕೆ ಜೈ ಜೈ ಅನ್ನೋ ಥರ ಕಾಣಿಸ್ತಿದ್ರು, ಒಳಗೊಳಗೆ ಬುಸುಗುಡುವಂತಾಗಿದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಮನೆ ಮಾಡಿರೋದು. ಸಿದ್ದರಾಮಯ್ಯನವ್ರಿಗಿದು ಅಂದುಕೊಂಡಂತೆ ಲಾಭ ಆಗುತ್ತಾ ಅಥವಾ ಊಹೆ ಮಾಡಿದಂಥ ಹೊಡೆತ ಕೊಡುತ್ತಾ ಅನ್ನೋದನ್ನು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.